ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಐ ಥಿಂಕ್ ಓಕೆ, ಬಿಕಾಸ್ ನಾನು ಆಸ್ ಅ ಸೆಡ್ ಬಿಫೋರ್ ಇಷ್ಟೊಂದು 4 ಥರ ಎಣ್ಣೆ ಗಿಡಮೂಲಿಕೆಗಳು ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಐ ಥಿಂಕ್ ಓಕೆ. ನಾನು ನೋಡ್ತಾ ಇದ್ದೀನಿ ತುಂಬಾ ಜನ ಕಾಲ್ಸ್ನ ಅಟೆಂಡ್ ಮಾಡೋದಕ್ಕಂತಾನೆ ಎಂಪ್ಲಾಯೀಸ್ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ ಶುರು ಮಾಡೋಕ್ಕಿಂತ ಮುಂಚೆ ಏನು ಮಾಡ್ಬೇಕು ಹೇಳಿ, ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ವ್ಲಾಗ್ ಅಂತೂ ಸೂಪರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಮೈಸೂರಲ್ಲಿರುವಂತಹ ಹುಣಸೂರು ತಾಲೂಕಿನಲ್ಲಿರುವಂತಹ ಒಂದು ಪಕ್ಷಿರಾಜಪುರದಲ್ಲಿ ನಾನು ಇವಾಗಿದ್ದೀನಿ. ಇಲ್ಲಿ ಸಾಕಷ್ಟು ಜನ ಈ ಹರ್ಬಲ್ ಹೇರ್ ಆಯಿಲ್ನ ಸೇಲ್ ಮಾಡ್ತಾ ಇರ್ತಾರೆ, ಬಟ್ ಅದರಲ್ಲಿ ಸಿಕ್ಕಾಪಟ್ಟೆ ಜೆನ್ಯೂನ್ ಆಗಿರುವಂಥ ಒಂದು ಜಾಗಕ್ಕೆ ಬಂದಿದ್ದೀನಿ. ಅದು ಎಲ್ಲಿ, ಯಾರು ಅಂತ ತೋರಿಸ್ತೀನಿ ಬನ್ನಿ. ಸೊ ಇಲ್ಲೇ ನೋಡ್ಬೋದು, ನೀವು ಬರ್ತಾ ಇದ್ದಂಗೆ ಆದಿವಾಸಿ ಕೂದಲು ಬೆಳೆಯುವ ಎಣ್ಣೆ ಇಲ್ಲಿ ಸಿಗುತ್ತೆ ಅಂತ. ಸೊ ಇಲ್ಲಿ ನೋಡ್ಬೋದು ಆದಿವಾಸಿ ಭೃಂಗ ಮೂಲಿಕ ಅಂತ ಒಂದು ಹರ್ಬಲ್ ಹೇರ್ ಆಯಿಲ್ನ ಇಲ್ಲಿ ಸೇಲ್ ಮಾಡ್ತಿದ್ದಾರೆ. ಸೊ ಇಲ್ಲಿದ್ದಾರೆ ಎಲ್ಲ, ಬನ್ನಿ. ಬರ್ತಾ ಇದ್ದಂಗೆ ಇಲ್ಲಿ ನೋಡ್ಬೋದು ಫುಲ್ ಉದ್ದುದ್ದ ಕೂದಲು ಬಿಟ್ಕೊಂಡು ಎಲ್ಲರೂ ಇದ್ದಾರೆ. ಹಾಯ್ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ನಿಮ್ಮ ಹೆಸರು? ನನ್ನ ಹೆಸರು ಚೀನು ಅಂತ ಮೇಡಮ್. ಚೀನು ಅವರೇ, ನಿಮ್ಮ ವಿಡಿಯೋಸ್ ಸಾಕಷ್ಟು ನೋಡಿದೀನಿ ಅಂಡ್ ನನಗೂ ಅಷ್ಟೇ ತುಂಬಾ ಕೂದಲು ಪ್ರಾಬ್ಲಮ್ ಇದೆ. ಅಂಡ್ ಎಲ್ಲಾರ್ಗು ಕೂದ್ಲಿಲ್ಲ ಅಂತ ಅಂದ್ರೆ ನಾವು ಚೆನ್ನಾಗಿ ಕಾಣಿಸೋದೇ ಇಲ್ಲ. ಅಂಡ್ ಕಾಸ್ಟ್ಲಿ ಪ್ರಾಡಕ್ಟ್ಸ್ ತಗೊಳೋದಿಕ್ ಆಗೋದಿಲ್ಲ. ಅಂಡ್ ಈ ಹರ್ಬಲ್ ಹೇರ್ ಆಯಿಲ್ ಇಂದ ನಮ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಅಂಡ್ ನನಗನ್ಸೋ ಪ್ರಕಾರ ದಿಸ್ ಇಸ್ ಅಫೋರ್ಡಬಲ್ ಪ್ರೈಸ್ ಅಂಡ್ ಯಾವ್ದು ಸೈಡ್ ಎಫೆಕ್ಟ್ಸ್ ಇಲ್ಲದೆ ಇರುವಂತ ಪ್ರಾಡಕ್ಟ್ಸ್ ಇಲ್ಲೋ ಎಣ್ಣೆ ಸಿಗುತ್ತಲ್ವಾ. ಗಿಡಮೂಲಿಕೆ ಅಂದ್ರೆ ಸ್ವಂತ ಮಾಡೋದು. ಹೌದು, ಇದು ನಿಮ್ಗೆ ಹೈ ಪ್ರೈಸ್ ಅಲ್ಲೂ ಇಲ್ಲ, ಲೋ ಪ್ರೈಸ್ ಇಲ್ಲ. ಹೌದು, ಇದು ನಿಮ್ಗೆ ಕೈಯಲ್ಲಿ ಆದಷ್ಟು ನಾವು ಪ್ರೈಸ್ ಕೊಟ್ಟಿದೀವಿ. ಈ ಎಣ್ಣೆ ತಗೊಂಡು ಹಚ್ಚೋರ್ಗೆ 100% ರಿಸಲ್ಟ್ ಸಿಗುತ್ತೆ. ಓಕೆ, ಸೊ ಇವತ್ತು ನಿಮ್ಮ ಜಾಗಕ್ಕೆ ಬಂದಿದೀವಿ. ಸೊ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡಿವಿ ಈ ಎಣ್ಣೆನ ತಯಾರಿಸ್ತೀರಾ ಎಲ್ಲ ತೋರಿಸಿ, ಹಾಗೆ ಕಂಪ್ಲೀಟ್ ಆಗಿ ನನಗೆ ಎಕ್ಸ್ಪ್ಲೈನ್ ಮಾಡಿ, ಆಯ್ತಾ? ಬನ್ನಿ, ಲೆಟ್ಸ್ ಗೋ. ಸೊ ಇಲ್ಲಿ ನೀವು ನೋಡಬಹುದು, ಇಲ್ಲಿ ಸಾಕಷ್ಟು ಎಲ್ಲ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಎಣ್ಣೆ ಸ್ವಂತ ನಾವೇ ಹಚ್ಚೋದು. ಇದು ನೀವು ಫೋಟೋದಲ್ಲಿ ನೋಡಿದ್ರು ಲೈವ್ ಆಗಿ ತೋರಿಸಬಹುದು. ಹೌದಾ? ಕೂದಲೆಲ್ಲ ಲೈವ್ ಆಗಿ ತೋರಿಸಬಹುದು. ಯಾರ್ದು ಎಕ್ಸ್ಟೆನ್ಷನ್ಸ್ ಎಲ್ಲ ಏನು ಬಿಗ್ ಏನು ಇಲ್ಲ ಮೇಡಮ್, ನೀವು ಎಳೆದು ನೋಡಬಹುದು. ಒರಿಜಿನಲ್ ಕೂದಲೇ ಅಲ್ಲ. ಓಹೋ, ಸೂಪರ್. ನನ್ಗೂ ತುಂಬಾ ಕ್ಯೂರಿಯಾಸಿಟಿ ಇದೆ, ಯಾಕಂದ್ರೆ ಎಷ್ಟೇ ಎಣ್ಣೆ ಯೂಸ್ ಮಾಡಿದ್ರು ಒಂದ್ಸರಿ ಕೂದಲು ಉದುರ್ತಾ ಇರುತ್ತೆ. ಅಟ್ಲೀಸ್ಟ್ ಈ ತರ ಎಣ್ಣೆನ ಉಪಯೋಗಿಸಿ ಚೆನ್ನಾಗಿ ಕೂದಲನ್ನ ಬೆಳೆಸ್ಕೊಂಡು ನಾವು ಸ್ಟೈಲ್ ಮಾಡ್ಬೋದು ಮೇಡಮ್. ಯಾರು ಬೇಕಾದ್ರೂ ಸ್ಟೈಲ್ ಮಾಡ್ಬೋದು. ಕೂದಲು ಉದ್ರೋಗಿ ಅವ್ರಿಗೆ ಬೇರ್ಗಳಿದ್ರೆ ಕೂದಲು ಸಾಕು, ಈ ಎಣ್ಣೆ ಹಚ್ಚೋದ್ರಿಂದ ಅಲ್ಲಿ ರೀಗ್ರೋತ್ ಆಗೋಕ್ಕೂ ಶುರು ಆಗುತ್ತೆ. ಓಕೆ, ಸೊ ಇದು ನಿಮ್ಮ ಜಾಗ ಅಲ್ವಾ? ಸೊ ಇಲ್ಲಿ ಬರ್ತಾ ಇದ್ದಂಗೆ ನೋಡಬಹುದು, ಇಲ್ಲೆಲ್ಲ ಫುಲ್ಲು ಎಲ್ಲಾ ರೀತಿ ಗಿಡಮೂಲಿಕೆಗಳನ್ನ ಇಟ್ಟಿದ್ದಾರೆ. ಎಷ್ಟು ಇದೆ ಸರ್? ಎಷ್ಟು ಇಂಗ್ರೀಡಿಯೆಂಟ್ಸ್ ಇದೆ? ಇಲ್ಲಿ ಇರೋದು 50 ಗಿಡಮೂಲಿಕೆ. ಇದು ಒಣಗಿರೋ ಗಿಡಮೂಲಿಕೆ. ಮತ್ತೆ ಹಸಿದು ಅದು ಕಾಡಲ್ಲಿ ಹೋಗ್ಬಿಟ್ಟು ತಗೊಬಂದು ಬೇಯಿಸೋ ಟೈಮಲ್ಲಿ ಅದಾಗ್ಬಿಟ್ಟು ಬೇಯಿಸೋದು. ಟೋಟಲ್ 101 ಇಲ್ಲ 108 ತರ ಗಿಡಮೂಲಿಕೆ ಆಗ್ಬಿಟ್ಟು ಬೇಯಿಸ್ತೀವಿ. ಓಹೋ, 101 ಅಥವಾ 108 ಗಿಡಮೂಲಿಕೆಗಳನ್ನ ಬಳಸಿ ಇವರು ಈ ಹರ್ಬಲ್ ಹೇರ್ ಆಯಿಲ್ ನ ಯೂಸ್ ಮಾಡ್ತಿದ್ದಾರೆ. ಇಲ್ಲಿ ನೋಡಬಹುದು ಆಲ್ರೆಡಿ ಎಲ್ಲ ರೆಡಿ ಮಾಡಿಟ್ಟಿದ್ದೀರಾ. ಓಹ್, ಈರುಳ್ಳಿ ಎಲ್ಲ ಯೂಸ್ ಮಾಡ್ತೀರಾ? ಈರುಳ್ಳಿ ಅದೇ ಜಾಸ್ತಿ ಹಾಕೋದು ಕೂದಲಿಗೆ ಉದ್ರೋಗಿದ್ರೆ ಅದು ರೀಗ್ರೋತ್ ಆಗಕ್ಕೆ ಈರುಳ್ಳಿ ಹಾಕೋದು. ಓ, ಆಮ್ಲ ಇದೆ. ಅಂಡ್ ಆಕ್ಚುಲಿ ಅಡಿಗೆ ಬಳಸೋ ಪದಾರ್ಥಗಳೇನಿದೆ ಈರುಳ್ಳಿ ಬಿಟ್ಟು ಸೋರೆಕಾಯಿ ಇದೆ, ಅದು ವೈಟ್ ಕೂದಲಿಗೆ, ಬಿಳಿ ಕೂದಲಿಗೆ. ಓ, ಬಿಳಿ ಕೂದಲಿಗೆ ಸೋರೆಕಾಯಿ ಯೂಸ್ ಮಾಡ್ತಾರೆ. ಓ, ಯಾರಿಗಾದ್ರೂ ಗೊತ್ತಿತ್ತಾ ಸೋರೆಕಾಯಿ ಯೂಸ್ ಮಾಡ್ತಾರೆ ಅಂತ? ನೋಡಿ, ಆಕ್ಚುಲಿ ಎದುರುಗಡೆನೆ ಬಂದು ನೀವು ನೋಡಿ ತಗೊಂಡೋದ್ರೆ ಗೊತ್ತಾಗುತ್ತೆ. ಬಿಕಾಸ್ ಏನೋ ಈಗ ಆನ್ಲೈನ್ ಅಲ್ಲಿ ನೋಡ್ತೀವಿ, ಅದು ನಿಜವಾಗ್ಲೂ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಇವ್ರು ಯೂಸ್ ಮಾಡಿರ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ. ಲೈವ್ ಅಲ್ಲಿ ಬಂದು ನೋಡಿ ತಗೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಸಾಕಷ್ಟು ಇಂಗ್ರೀಡಿಯೆಂಟ್ಸ್ ಇದೆ. ನಮ್ಗೆ ಆಕ್ಚುಲಿ ರೋಸ್ ಪೆಟಲ್ಸ್ ಇದೆ, ಆಮೇಲೆ ಒಣಗಿರೋ ನಿಂಬೆಹಣ್ಣು, ಸಾಕಷ್ಟು ಬೇರೆಗಳೆಲ್ಲ ಇದೆ. ನೀವು ಇಲ್ಲಿಗೆ ಬಂದು ಡೈರೆಕ್ಟ್ ಆಗಿ ನೋಡಿ ತಗೊಳ್ಳಿ. ಅಂಡ್ ಸರ್ ಹೇಳಿ, ಇನ್ನೇನೇನು, ಹೇಗೆ, ಎಷ್ಟು ದಿನ ಬೇಕು ಈ ಆಯಿಲ್ ನ ರೆಡಿ ಮಾಡೋದಕ್ಕೆ? ಮೇಡಮ್, ಆಯಿಲ್ ನ ರೆಡಿ ಮಾಡಕ್ಕೆ 15 ದಿನ ಬೇಕು.
ಆಯಿಲ್ ಬೇಯಿಸಕ್ಕೆ 4 ದಿನ ಸಾಕು. ಅದು ಬೇಯಿಸೋ ಮುಂಚೆ 15 ದಿನ ಈ ತರ ಎಲ್ಲ ಗಿಡಮೂಲಿಕೆ ಹಸಿ ಗಿಡಮೂಲಿಕೆ ಹಾಕ್ಬಿಟ್ಟು ಅದನ್ನ ನಾವು ಸ್ಟೋರ್ ಮಾಡ್ತೀವಿ ಒಂದು 15 ದಿನ. 15 ಡೇಸ್ ಎಲ್ಲ ಸ್ಟೋರ್ ಮಾಡಬೇಕು. ಯಾಕಂದ್ರೆ ಎಣ್ಣೆಗೆ ಗಿಡಮೂಲಿಕೆ ಸೂಟ್ ಆಗ್ಬೇಕು. ಅಂದ್ರೆ ಒಂಥರ ಫರ್ಮೆಂಟ್ ಆಗ್ಬೇಕು. ಸೊ 15 ಡೇಸ್ ಫರ್ಮೆಂಟ್ ಆಗಿ ಅಂಡ್ 4 ಡೇಸ್ ಪ್ರಿಪರೇಷನ್ ಅದ್ ಮಾಡಿ ಪ್ಯಾಕಿಂಗ್ ಮಾಡಿ ಅದನ್ನ ಅದು ಸ್ಟಾಕ್ ಮಾಡಿರ್ತೀವಿ. ಕೊರಿಯರ್ ನಮ್ಗೆ ಅಡ್ರೆಸ್ ಕಳಿಸೋರಿಗೆ ನಾವು ಮನೆ ಹತ್ರ ಕೊರಿಯರ್ ಮಾಡಿ ಕಳಿಸ್ಕೊಡ್ತೀವಿ. ಈಸಿ ಮೆಥಡ್ ಮೇಡಮ್, ಏನು ತೊಂದರೆ ಇಲ್ಲ. ನಮ್ದು ನಂಬರ್ ನೋಡಿ ಕಾಲ್ ಮಾಡಿದ್ರೆ ನಮ್ಮ ಹತ್ರ ಅವ್ರ ಅಡ್ರೆಸ್ ಇಸ್ಕೋತೀವಿ, ಬುಕಿಂಗ್ ಮಾಡ್ತೀವಿ, ನಾವೇ ಟೈಪ್ ಮಾಡ್ಬಿಟ್ಟು ನಾವೇ ಇಲ್ಲಿಂದ ಕಳಿಸ್ಕೊಡೋದು. ನೀವೇ ಇಲ್ಲಿಂದ ಕಳಿಸ್ಕೊಡೋದು? ಯಾರು ಬೇರೆಯವರು ಥರ್ಡ್ ಪಾರ್ಟಿ ಏನೂ ಇಲ್ಲ. ಥರ್ಡ್ ಪಾರ್ಟಿ ಯಾರು ಇಲ್ಲ, ನಾವೇ ಎಲ್ಲ. ಈ ಸೈಡ್ ಅಲ್ಲಿ ಕುತ್ಕೊಂಡು ಬುಕಿಂಗ್ ಮಾಡೋರು ಇರ್ತಾರೆ, ಅಡ್ರೆಸ್ ಟೈಪಿಂಗ್ ಮಾಡೋರು. ಕಸ್ಟಮರ್ ಎಲ್ಲ ಅಡ್ರೆಸ್ ಕಳ್ಸಿಕೊಟ್ರೆ ಇಲ್ಲಿ ಕುತ್ಕೊಂಡು ಎಲ್ಲ ಬುಕಿಂಗ್ ಮಾಡ್ತಾರೆ. ಮತ್ತೆ ಅದು ಬುಕಿಂಗ್ ಆದ ನಂತರ ಅಲ್ಲಿ ಪಾರ್ಸಲ್ ನಾವು ಸ್ಟಾಕ್ ಮಾಡಿ ಇಟ್ಟಿರ್ತೀವಿ. ಅದು ಪ್ರಿಂಟ್ ತೆಗ್ದ್ಬಿಟ್ಟು ಅಡ್ರೆಸ್ ಪ್ರಿಂಟ್ ತೆಗ್ದ್ಬಿಟ್ಟು ಅದನ್ನ ಅಂಟಿಸ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಕೊರಿಯರ್ ಹತ್ರ ಕಳಿಸ್ಕೊಡೋದು. ಇದೆಲ್ಲ ಆಲ್ರೆಡಿ ರೆಡಿ ಆಗಿರೋದು ಎಣ್ಣೆ ಪ್ಯಾಕ್ ಆಗಿರೋದು ಈ ತರ ಬರುತ್ತೆ. ನಮ್ದು ಫೋಟೋನು ಬರುತ್ತೆ ಲೇಬಲ್ ಅಲ್ಲಿ, ಈ ತರ ಪಾರ್ಸಲ್ ಹೋಗುತ್ತೆ. ಸೊ ಈ ತರ ಪಾರ್ಸಲ್ ಹೋಗುತ್ತೆ ಅಂಡ್ ಇವ್ರ ಫೋಟೋ ಇರುತ್ತೆ. ಚಿನ್ನಿ ಅಲ್ವಾ ನೀವು? ನಾನು ಚಿನ್ನು. ಸಾಕಷ್ಟು ಜನ ನಾನು ಕೇಳ್ಪಟ್ಟಿದ್ದೀನಿ ಡೂಪ್ಲಿಕೇಟ್ ಎಣ್ಣೆನೂ ಇಲ್ಲಿ ಸೇಲ್ ಮಾಡ್ತಾರೆ. ಡೂಪ್ಲಿಕೇಟ್ ಅಂದ್ರೆ ನಮ್ಮ ಊರವರು ಯಾರು ಡೂಪ್ಲಿಕೇಟ್ ಎಣ್ಣೆ ಸೇಲ್ ಮಾಡೋದಿಲ್ಲ ಮೇಡಮ್. ಓಕೆ. ಈ ಆನ್ಲೈನ್ ಅಲ್ಲಿ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ ಆದಿವಾಸಿ ಹೆಸರು ಇಟ್ಬಿಟ್ಟು ಅವರು ಆದಿವಾಸಿ ಟ್ರೇಡ್ ಮಾರ್ಕ್ ತಗೋಬಿಟ್ಟು 200 ರೂಪಾಯಿ 300 ರೂಪಾಯಿಗೆ ಅವ್ರು ಸೇಲ್ ಮಾಡ್ತಿರೋದು. ಈ ನಮ್ಮ ಊರು ಇರೋದು 1500 ಮನೆ ಇರೋದು ಈ ಊರಲ್ಲಿ. ಇವರೆಲ್ಲ ಬರೀ ನಾವು ಎಣ್ಣೆ ಮಾಡೋರೆ, ಇದ್ರಲ್ಲಿ ಯಾರು ಫೇಕ್ ಏನು ಮಾಡೋದಿಲ್ಲ, ಎಲ್ಲ ಒರಿಜಿನಲ್ ಎಣ್ಣೆ ಮಾಡೋರೆ. ನಮ್ದು ಹೆಸರು ಹೇಳ್ಬಿಟ್ಟು ಆದಿವಾಸಿ ಹೆಸರು ಹೇಳ್ಬಿಟ್ಟು ಎಷ್ಟೋ ಜನ ಆನ್ಲೈನ್ ಅಲ್ಲಿ ಫೇಕ್ ಮಾಡ್ತಾರೆ ಅಷ್ಟೇ. ಓಕೆ. ಆಕ್ಚುಲಿ ನಾವು ಬರ್ಬೇಕಾದ್ರೆ ನೋಡಿದ್ವಿ ಸಾಕಷ್ಟು ಜನ ಇಡೀ ಈ ಊರೂರೇ ಈ ಹರ್ಬಲ್ ಏರ್ ಆಯಿಲ್ ನ ಸೇಲ್ ಮಾಡ್ತಾರೆ. ಸೊ ಇಲ್ಲಿ ಮಾಡೋದು ಮಾತ್ರ ಕಂಪ್ಲೀಟ್ಲಿ ಜೆನ್ಯೂನ್ ಆಗಿರುತ್ತೆ. ಸೊ ಇಲ್ಲಿಗೆ ಬಂದಾಗ ನೀವು ತಗೋಬಹುದು. ಅಂಡ್ ದಿನಕ್ಕೆ ನಿಮ್ಗೆ ಎಷ್ಟು ಕಾಲ್ಸ್ ಬರುತ್ತೆ, ಎಷ್ಟು ಬಿಸ್ನೆಸ್ ಆಗುತ್ತೆ? ದಿನಕ್ಕೆ 100 ರಿಂದ 150 ಕಾಲ್ ಬರುತ್ತೆ. ಒಂದೇ ಕರ್ನಾಟಕ ಅಲ್ಲ, ಆಲ್ ಓವರ್ ಇಂಡಿಯಾ ಕಡೆಯಿಂದನೂ ಕಾಲ್ ಬರುತ್ತೆ. ತಮಿಳ್ನಾಡು, ಕೇರಳ, ಹಿಂದಿ, ಮಲಯಾಳಂ, ನಾವೆಲ್ಲ ಲ್ಯಾಂಗ್ವೇಜ್ ಮಾತಾಡ್ತೀವಿ. ಒಂಥರ ಪಂಚಭಾಷಾ ಎಲ್ಲ ಲ್ಯಾಂಗ್ವೇಜ್ ಮಾತಾಡ್ತೀವಿ. ಯಾವ್ಯಾವ ಲ್ಯಾಂಗ್ವೇಜ್ಗೆ ಯಾರಂತ ಅವ್ರಿಗೆ ಬೇರೆ ಬೇರೆ ಸಪರೇಟ್ ಮೊಬೈಲ್ ಇರುತ್ತೆ. ಕನ್ನಡದವ್ರಿಗೆ ಸಪರೇಟ್ ಮೊಬೈಲ್ ಕೊಡ್ತೀವಿ, ಹಿಂದಿಯವ್ರು ಮಾತಾಡೋರೆ ಸಪರೇಟ್. ಸೂಪರ್. ಯಾಕಂದ್ರೆ ಅವರು ನಮ್ಗೆ ಅಡ್ರೆಸ್ ಕಳ್ಸಿಕೊಟ್ರೆ ನಮ್ಗೆ ನಾವು ಅವ್ರಿಗೆ ಬುಕಿಂಗ್ ಮಾಡ್ಬಿಟ್ಟು ಟೈಪ್ ಮಾಡ್ಬಿಟ್ಟು ನಾವೇ ಕಳ್ಸ್ಕೊಡೋದು. ಸೂಪರ್. ಹಾಗಾದ್ರೆ ಏನೋ ಬೇರೆ ಥರ್ಡ್ ಪಾರ್ಟಿ ಅವ್ರು ಯಾರು ಇರೋದಿಲ್ಲ. ಥರ್ಡ್ ಪಾರ್ಟಿ ಓನರ್ ನಾನು, ನನ್ನಿಂದ ಕಸ್ಟಮರ್. ಓನರ್ ನೀವು, ಕಸ್ಟಮರ್. ಓಕೆ. ಇವಾಗ ನಮ್ಮ ಕಣ್ಣು ಮುಂದೆನೆ ಇಲ್ಲಿ ಆಯಿಲ್ ಪ್ರಿಪೇರ್ ಮಾಡ್ತಾ ಇದಾರೆ. ಇದ್ರಲ್ಲಿ ಆಲ್ಮೋಸ್ಟ್ ಒಂದು 108 ಗಿಡಮೂಲಿಕೆಗಳು, ಹಾಗೆ ಒಂದು ಎಷ್ಟು ರೀತಿ ಎಣ್ಣೆ ಇರ್ಬೋದು ಸರ್ ಇದ್ರಲ್ಲಿ? ಮೇಡಮ್ ಇದು 4 ತರ ಎಣ್ಣೆ ಹಾಕ್ತಿವಿ. 4 ತರ ಎಣ್ಣೆ ಮತ್ತೆ 108 ಜಾತಿ ಗಿಡಮೂಲಿಕೆ. 108 ಜಾತಿ ಗಿಡಮೂಲಿಕೆಗಳನ್ನ ಹಾಕಿ ನಮ್ಮ ಕಣ್ಣು ಮುಂದೆನೆ ಆಯಿಲ್ ನ ಪ್ರಿಪೇರ್ ಮಾಡ್ತಾ ಇದಾರೆ. ನಾನೇ ಖುದ್ದಾರೆ ನೋಡ್ತಾ ಇದೀನಿ ಯಾವ ಗಿಡ. ನನಗೆ ಆಕ್ಚುಲಿ ಹೆಸರುಗಳು ಏನೋ ಗೊತ್ತಿಲ್ಲ, ಯಾಕಂದ್ರೆ ಇವರು ಕಾಡು ಹೋಗಿ ತಗೊಂಡ್ಬರುವಂತ ಗಿಡಮೂಲಿಕೆಗಳನ್ನ ಹಾಕಿ ಈ ಎಣ್ಣೆನೆ ತಯಾರಿಸ್ತಾ ಇದಾರೆ. ಇಲ್ಲಿ ನೋಡ್ಬೋದು. ಇದೇನು ಮೇಡಮ್? ಇದು ನಮ್ದು ಮೆಂತಿ. ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು. ಸೊ ಮೆಂತ್ಯ ಸೊಪ್ಪು ಇನ್ನೇನು ಡಿಫ್ರೆಂಟ್ ಆಗಿರೋ ಒಣಗಿದ್ರೆ ಎಲ್ಲ ಏನು ಹೆಸರು ಗೊತ್ತಾಗೋದಿಲ್ಲ. ಏನು ಅದ್ಯಾವುದು ಸರ್? ಅದು ಅದರ ಡಿಫ್ರೆಂಟ್ ಆಗಿದೆ. ಅದು ಕೆಳಗೆ ಅರ್ಶನ, ಕಾಡು ಅರ್ಶನ. ಓಹೋ, ಕಾಡು ಅರ್ಶನ. ಓಹೋ, ಯಾವತ್ತಾದ್ರೂ ನೋಡಿದ್ರೆ ಕಾಡು ಅರ್ಶನ ಅಂತ? ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದೇನು ರೌಂಡ್ ಆಗಿದೆ. ಅಡ್ಗೆಗೆ ಯೂಸ್ ಮಾಡ್ಬೋದಾ? ಅಡ್ಗೆಗೆ ಯೂಸ್ ಆಗುತ್ತಾ? ನಾವು ಮುಖಕ್ಕೆ ಏನು ಹಚ್ಕೋಬೋದಲ್ಲ. ಮುಖಕ್ಕೆ ಹಚ್ಕೋಬಹುದು. ಓ ಸೂಪರ್. ಆಹಾ, ಇದ್ರ ಸ್ಮೆಲ್ಲೇ ಒಂಥರ ಡಿಫ್ರೆಂಟ್ ಆಗಿದೆ. ಇದು ರೋಸ್ ಪೆಟಲ್ಸ್. ಓಕೆ ಓಕೆ ಓಕೆ. ಸೊ ಇಲ್ಲಿ ರೋಸ್ ಪೆಟಲ್ಸ್ ನೋಡ್ಬೋದು. ನಾನು ಒಗ್ಗರಣೆ ಆಗ್ದಂಗೆ ಹಾಕ್ತಾ ಇದೀನಿ ಎಲ್ಲ. ಇದು ಬೇರು ಮೇಡಮ್, ಬೇರು. ಓ ಇದು ವಾಸನೆ ಮುಸಿದ್ರೆ ಗೊತ್ತಾಗುತ್ತೆ. ಓ ಇದೇನೋ ಡಿಫ್ರೆಂಟ್ ಬೇರಿದು. ಸೊ ಇದನ್ನು ಹಾಕುವ. ಇದರಿಂದ ಇದು ಒಂದೊಂದು ಐಟಮ್ ಒಂದೊಂದಿಗೆ ಪ್ರಾಬ್ಲಮ್ ಇರುತ್ತಲ್ಲ, ಉದ್ರೋದಕ್ಕೆ, ಕೂದಲು ಉದ್ದಾಗೋಕೆ, ವೈಟ್ ಕೂದಲಿಗೆ, ಅದೆಲ್ಲ ಒಂದೊಂದು ಐಟಮ್ ಒಂದೊಂದಿಗೆ. ಓಹೋ ಓಕೆ, ಸೂಪರ್. ಸೀಗೆಕಾಯಿ. ಓ ಇಲ್ಲಿ ನೋಡಿ, ಸೀಗೆಕಾಯಿ.
ಸೀಗೆಕಾಯಿ ಸೂಪರ್. ಇದಲ್ಲ ಸೊ ಇಷ್ಟು 4 ತರ ಎಣ್ಣೆ, 101 ಅಥವಾ 108 ಗಿಡಮೂಲಿಕೆಗಳನ್ನ ಹಾಕೊಂಡು ತಯಾರಿಸುವಂತ ಎಣ್ಣೆ ಇದು. ಇದು 4 ಗಂಟೆ ಬೇಯಿಸೋದು. ಈಗ 4 hours ಬೇಯಿಸಬೇಕು. ಆಮೇಲೆ ಇದನ್ನ ಫಿಲ್ಟರ್ ಮಾಡಿ ಬಾಟಲ್ ತುಂಬಿ ಪಾರ್ಸಲ್. ಅಂಡ್ ನಾನು ಕೇಳ್ಪಟ್ಟೆ ತುಂಬಾ ಜನ ಇದನ್ನ ಡೂಪ್ಲಿಕೇಟ್ ಹೇರ್ ಆಯಿಲ್ ಏನೋ ಮಾರ್ತಾ ಇದಾರೆ ಅಂತ. ಸೊ ಅದ್ ಹೇಗಿರುತ್ತೆ? ಮೇಡಮ್, ಆದಿವಾಸಿ ಸೇಲ್ ಮಾಡೋರು, ನಾವು ಸ್ವಂತ ಸೇಲ್ ಮಾಡೋರು ಏನು ಡೂಪ್ಲಿಕೇಟ್ ಸೇಲ್ ಮಾಡೋದಿಲ್ಲ. ಓಕೆ. ಈ ಕಮ್ಮಿ ರೇಟ್ ಅಲ್ಲಿ ಅಂತ ಹುಡುಕ್ತಾರಲ್ಲ ಗೊತ್ತಾ, ಫ್ಲಿಪ್ಕಾರ್ಟ್, ಅಮೆಝಾನ್, ಮೀಶೋದಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಬರುತ್ತೆ. ಹೌದು. ವಿಡಿಯೋ ಎಲ್ಲ ನಮ್ದೇ ಎಲ್ಲ ಇರುತ್ತೆ, ಫೋಟೋನು ನಮ್ದೇ ಇರುತ್ತೆ, ಇದ್ರ ಫೋಟೋನು ನಮ್ದೇ ಇರುತ್ತೆ, ವಿಡಿಯೋನು ಎಲ್ಲ ನಮ್ದೇ ಇರುತ್ತೆ. ಅದ್ರಲ್ಲಿ ಇರೋ ನಂಬರ್ನ ಎಡಿಟ್ ಮಾಡ್ಬಿಟ್ಟು ಬರೀ ಶಾಪ್ ನೋವು ಅಂತ ಕೊಟ್ಬಿಡ್ತಾರೆ, ಬೈ ನೋವು ಅಂತ ಕೊಟ್ಬಿಡ್ತಾರೆ. ಅದ್ರಲ್ಲಿ ಬರೋ ಎಣ್ಣೆನೇ ಇದು. ಇದು ತರಿಸಿರೋದು ನಾನೇ ನಮ್ಮ ಕಸ್ಟಮರ್ಗೆಲ್ಲ ತೋರ್ಸಕ್ಕೆ ಹೆಂಗ್ ಬರುತ್ತೆ 500 ರೂಪಾಯಿ ಎಣ್ಣೆ ಅಂತ. ಇದ್ರಲ್ಲಿ ಮಾತ್ರ ಲೈಫ್ ಟೈಮ್ ಹೋದ್ರೆ ಮುಗಿತು, ಹೇರ್ದ ಎಲ್ಲ ಸಮಸ್ಯೆ ಒಂದೇ ಸರಿ ಕ್ಲಿಯರ್ ಆಗ್ಬಿಡುತ್ತೆ, ಒಂದೇ ಸರಿ ಮೊಟ್ಟೆ ಆಗ್ಬಿಡುತ್ತೆ. ಕ್ಲೀನ್ ಬಾಲ್ಡ್ ಇದು ಎಣ್ಣೆ ಅಂತ ಅಲ್ಲ, ಇದರಲ್ಲಿ ಕೆಮಿಕಲ್ ಅಲ್ಲಿ ಕಲರ್ ಹಾಕ್ಬಿಟ್ಟು ಕಳ್ಸೋದು. ಓ ಹೌದಾ? ಹೌದು. ಓಪನ್ ಮಾಡಿ ನೋಡ್ಬೋದು. ಓಪನ್ ಮಾಡಿ ನೋಡಿ ಮೇಡಮ್, ಇಲ್ಲಿ ನೋಡಿ, ಇದು ಓಪನ್ ಆಗಿದೆ. ಒಂದ್ಸರಿ ನೋಡ್ಬೋದು, ಕೈಯಲ್ಲಿ ಹಿಡಿಯೋಕೆ ಆಗೋದಿಲ್ಲ, ಎಣ್ಣೆನೆಲ್ಲ ಇದು. ಓಕೆ ಓಕೆ. ಇದು ಕಲ್ಲರ್ ಅಲ್ಲಿ ಮಿಕ್ಸ್ ಮಾಡಿ ಕೆಮಿಕಲ್ ಹಾಕಿ ಕಳ್ಸಿರೋದು. ಕೆಮಿಕಲ್ ಇದ್ರದ್ದು ರೇಟು ಅದ್ರಲ್ಲಿ ತೋರಿಸ್ತಾರೆ 500 ರೂಪಾಯಿ ಅಂತ. ಓಕೆ. ಇದಕ್ಕೆ ನಂಬಕ್ ಹೋಗ್ಬೇಡಿ, ಓಕೆ. ಇದೆಲ್ಲ ಫ್ರಾಡ್ ಜನ. ಓಕೆ, ಇವಾಗ ನಿಮ್ದು ಎಷ್ಟಿದೆ ಪ್ರೈಸು? ಮೇಡಮ್, ನಮ್ದು ಒಂದು ಬಾಟ್ಲು 3 ತಿಂಗಳ ಗಂಟ ಬರುತ್ತೆ. ಓಕೆ. ಅದು 1500 ರೂಪಾಯಿ ಕೊಡ್ತೀವಿ. 1500 ಇಲ್ಲಿ ಬಂದು ತಗೊಂಡ್ರೆ ನಿಮ್ಗೆ ಮನೆಯಲ್ಲಿ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ 1600 ರೂಪಾಯಿ ಕಳ್ಸ್ಕೊಡ್ತೀವಿ. ಸೊ ಅಂದ್ರೆ ಡೆಲಿವರಿ ಚಾರ್ಜಸ್ ಹಾಕಿ 100 ರೂಪಾಯಿ, ಸೊ 1600 ರುಪೀಸ್ ಡೆಲಿವರಿ ಚಾರ್ಜಸ್ ಆಗುತ್ತೆ. ಮನೆ ಹತ್ರನೇ ಬರುತ್ತೆ. ಮನೆ ಹೋಮ್ ಡೆಲಿವರಿ ಆಗುತ್ತೆ. ಇಲ್ಲ ನೀವು ಇಲ್ಲಿಗೆ ಬಂದು ತಗೊಂಡ್ರೆ 1500 ರುಪೀಸ್ ಆಗುತ್ತೆ. ಅಂಡ್ ಹೇಳ್ಬೇಕು ಅಂತಂದ್ರೆ ಇವರು ಕಾಡು ಹೋಗಿ, ನಾನು ಇಲ್ಲಿ ನೋಡೋದ್ನಲ್ವಾ 108 ಗಿಡಮೂಲಿಕೆಗಳು ಅಂಡ್ ಈ ಕಂಟೈನರ್ಸ್, ಪ್ಯಾಕೇಜಿಂಗು ಅಂಡ್ ಇಲ್ಲಿರೋ ಎಂಪ್ಲಾಯೀಸ್ಗೂ, ಇವ್ರ ಫ್ಯಾಮಿಲಿ ಮೆಂಬರ್ಸ್ಗೂ ಎಲ್ಲಾರ್ಗು ಇವರು ಸ್ಯಾಲ್ರಿ ಕೊಟ್ಕೊಂಡು ಅಂಡ್ ಒಳ್ಳೆ ಪ್ರಾಡಕ್ಟ್ನ ನಮಗೆಲ್ಲ ಕೊಡ್ತಾ ಇದಾರೆ ಅಂತಂದ್ರೆ ಡೆಫಿನೆಟ್ಲಿ ಈ ಚಾರ್ಜಸ್ ಐ ಥಿಂಕ್ 1500 ರುಪೀಸ್ ಅನ್ನಿಸ್ಬೋದು, ಒಂದು ಸ್ವಲ್ಪ ಬಿಟ್ ಎಕ್ಸ್ಪೆನ್ಸಿವ್ ಅಂತ. ಬಟ್ ನೀವು ಹೇಳ್ತಾರಂದ್ರೆ ಒಂದು 2 months ವರೆಗೂ ಬರುತ್ತೆ, 3 ತಿಂಗಳಿಗೆ ಬರುತ್ತೆ. ಅರ್ಧ ಲೀಟರ್ ಕರೆಕ್ಟ್ ಆಗಿ ನಾವು ಹೇಳೋ ಪ್ರಕಾರ ಕರೆಕ್ಟ್ ಆಗಿ ಯೂಸ್ ಮಾಡಿದ್ರೆ ಮೇಡಮ್ ಕರೆಕ್ಟ್ ಆಗಿ 3 ತಿಂಗಳು ಬರುತ್ತೆ. ಸೊ 3 months ವರೆಗೂ ಈ ಹೇರ್ ಆಯಿಲ್ ನ ಯೂಸ್ ಮಾಡ್ಬೋದು. 1500 ರುಪೀಸ್ ಐ ಥಿಂಕ್ ಓಕೆ. ಬಿಕಾಸ್ ನಾನು ಆಸ್ ಐ ಸೆಡ್ ಬಿಫೋರ್, ಇಷ್ಟೊಂದು 4 ತರ ಎಣ್ಣೆ, ಗಿಡಮೂಲಿಕೆಗಳು ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಐ ಥಿಂಕ್ ಓಕೆ. ನಾನು ನೋಡ್ತಾ ಇದ್ದೀನಿ ತುಂಬಾ ಜನ ಕಾಲ್ಸ್ನ ಅಟೆಂಡ್ ಮಾಡೋದಕ್ಕಂತಾನೆ ಎಂಪ್ಲಾಯೀಸ್ ಇದ್ದಾರೆ. ಸೊ ನೀವು ಏನೇ ಡೌಟ್ ಇದ್ರು ಯು ಕ್ಯಾನ್ ಜಸ್ಟ್ ಕಾಲ್ ದೆಮ್ ಡೈರೆಕ್ಟ್ಲಿ ಅಂಡ್ ಆರ್ ಯು ಕ್ಯಾನ್ ವಿಸಿಟ್ ದಿ ಈ ಜಾಗಕ್ಕೆ ಬಂದು ನೀವು ವಿಸಿಟ್ ಮಾಡಿ ನೀವು ಎಣ್ಣೆನ ಪರ್ಚೇಸ್ ಮಾಡ್ಬೋದು. ಅಂಡ್ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಪ್ಯಾಕಿಂಗ್ ಆಗ್ತಾ ಇದೆ ಆಲ್ರೆಡಿ. ಥ್ಯಾಂಕ್ ಯು ಮೇಡಮ್, ನಮ್ಗೆ ನೀವೆಲ್ಲ ಬಂದಿದ್ದಕ್ಕೆ ನಮಗೆ ತುಂಬಾ ಖುಷಿಯಾಗಿದೆ. ನಿಮ್ಮ ವ್ಯೂವರ್ಸ್ ಜೆನ್ಯೂನ್ ಕಸ್ಟಮರ್ ನಮ್ದು ಎಣ್ಣೆ ತಗೊಳ್ಳಿ ಅಂತ. ಹೌದು, ಯಾಕಂದ್ರೆ ಈಗ ನಾವು ಇಲ್ಲಿಗೆ ಬಂದು ವಿಡಿಯೋ ಮಾಡ್ಬೇಕು ಅಂತಂದ್ರೆ ನಾವು ನಿಜವಾಗ್ಲೂ ರಿಸರ್ಚ್ ಮಾಡೇ ಬರೋದು, ಸುಮ್ಮನೆ ರ್ಯಾಂಡಮ್ ಆಗಿ ಹೋಗಕ್ ಆಗಲ್ಲ. ನಮಗೆ ಜೆನ್ಯೂನ್ ಆಗಿ ಅನಿಸ್ತು, ನಮ್ಗೆ ಓಕೆ ಒಂದು ಟ್ರಸ್ಟ್ ಬಂತು ಅಂತಂದ್ರೆ ನಾವು ಡೆಫಿನೆಟ್ಲಿ ಅದನ್ನ ವ್ಲಾಗ್ ಮಾಡ್ತೀವಿ, ವಿಡಿಯೋಸ್ ಮಾಡ್ತೀವಿ. ಸೊ ನೀವು ಬಂದು ಈ ಆಯಿಲ್ ಪರ್ಚೇಸ್ ಮಾಡಿ. ಸೊ ನೋಡಿದ್ರಲ್ಲ, ಸೊ ಈ ಹರ್ಬಲ್ ಹೇರ್ ಆಯಿಲ್ ಯೂಸ್ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಕೂದಲು ಮತ್ತೆ ರೀಗ್ರೋತ್ ಆಗುತ್ತೆ, ಕಪ್ಪಗಾಗುತ್ತೆ, ಎಲ್ಲ ಆಗುತ್ತೆ. ಸೊ ದಯವಿಟ್ಟು ಇಲ್ಲಿಗೆ ಬಂದು ಈ ಹೇರ್ ಆಯಿಲ್ ನ ಪರ್ಚೇಸ್ ಮಾಡಿ. ಬಿಕಾಸ್ ಫ್ಯಾಂಟಾಸ್ಟಿಕ್, ಇಲ್ಲೇ ರಿಯಲ್ ಎಕ್ಸಾಂಪಲ್ಸ್ ಇಲ್ಲೇ ಇದ್ದಾರೆ. ಸೊ ನಾನಂತೂ ಡೆಫಿನೆಟ್ಲಿ ಈ ಬಾಟಲ್ಸ್ ನ ತಗೊಂಡು ಹೋಗ್ತಾ ಇದೀನಿ, ಯಾಕಂದ್ರೆ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ತುಂಬಾ ಕೂದಲು ಉದುರ್ತಾ ಇದೆ, ಸಿಕ್ಕಾಪಟ್ಟೆ ಟೆನ್ಷನ್ ಎಲ್ಲ ಇದೆ. ಸೊ ನಾನಂತೂ ಈ ಹೇರ್ ಆಯಿಲ್ ನ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದೀನಿ. ನೀವು ಸಹ ಬಂದು ಈ ಹೇರ್ ಆಯಿಲ್ ನ ಪರ್ಚೇಸ್ ಮಾಡಿ. ಅಂಡ್ ಈ ವ್ಲಾಗ್ ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಏನ್ ಮಾಡ್ಬೇಕು ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಟಾಟಾ, ಲವ್ ಯು, ಬಾಯ್ ಬಾಯ್. ಅಂಡ್ ಎಲ್ಲರೂ ಬಂದು ಈ ಹೇರ್ ಆಯಿಲ್ ನ ಪರ್ಚೇಸ್ ಮಾಡಿ. ಬಾಯ್.